ಶಾಸಕ ಶರತ್ ಬಚ್ಚೇಗೌಡರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಏನಾಯ್ತು ಮುತ್ಸಂದ್ರದಲ್ಲಿ ಇವತ್ತು? ಮೇಡಮ್ ನಮಸ್ಕಾರ. ನಮ್ಮ ಅನಗೊಂಡಹಳ್ಳಿ ಹೋಬಳಿ ಮುತ್ಸಂದ್ರ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು 2 ಸರ್ಕಾರಿ ಕಾರ್ಯಕ್ರಮಗಳಿತ್ತು. ಒಂದು ಡಿಜಿಟಲ್ ಲೈಬ್ರರಿ ಉದ್ಘಾಟನೆ ಮತ್ತೆ ಇನ್ನೊಂದು ಪಂಚಾಯತಿಯ ನೂತನವಾದಂತಹ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮ. ಕಾರ್ಯಕ್ರಮ ಪ್ರೋಟೋಕಾಲ್ ಪ್ರಕಾರ ಎಲ್ಲ ನಡ್ಕೊಂಡು ಹೋಗ್ತಾ ಇತ್ತು. ಕಾರ್ಯಕ್ರಮದಲ್ಲಿ ಯಾರ್ದೇನು ಅಭ್ಯಂತರ ಇಲ್ಲ. ಸರ್ಕಾರ ಕೊಟ್ಟಿರ್ತಕ್ಕಂತ ಏನ್ ನಿಯಮಾವಳಿಗಳಿದ್ರೆ ಅದಕ್ಕೆ ತಕ್ಕಂಗೆ ನಾವು ನಡ್ಕೊಂಡು ಹೋಗ್ತಾ ಇದ್ವಿ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ಬೇಕಾದಂತ ಸಂದರ್ಭದಲ್ಲಿ ಸ್ವಲ್ಪ ನನಗೆ ತೇಜೋವಾದಿ ಆಗುತ್ತಾರೆ. ನಮ್ಮ ತಂದೆ ಬಗ್ಗೆ ಏನೋ ಒಂದು ಮಾತು ಸಚಿವರು ಆಡಿದ್ರು. ಅದರಿಂದ ಇವತ್ತು ನಾವು ತಂದೆ ತಾಯಿಗಳನ್ನ ನಮಗೆ ದೇವರುಗಳಂತ ಹೇಳಿ ನಮ್ಮನ್ನ ಬೆಳೆಸಿರ್ತಕ್ಕಂಥ. ಅದಕ್ಕಿಂತ ಮುಂಚೆ ಅವ್ರು ನಿಮ್ನ ದಿಟ್ಟಿಸ್ ನೋಡ್ತಾರೆ ಟೇಪ್ ಕಟ್ಟಿಂಗ್ ಮಾಡೋ ಟೈಮಲ್ಲಿ. ಅವಾಗ ಏನಾಯ್ತು ಸರ್? ಅದು ಕತ್ರಿ ನೀವು ಕಸ್ಕೊಂಡಿದ್ದ? ಕತ್ರಿ ನಾವು ನಮ್ಮ ಅಧ್ಯಕ್ಷರ ಕೈ ಕೊಟ್ವಿ. ಯಾರು ಪಂಚಾಯತಿ ಅಧ್ಯಕ್ಷರ ಕೈ ಕತ್ರಿ ಕೊಟ್ಟಿದ್ದು. ಆವಾಗ ಅದೆಲ್ಲ ಆದ ನಂತರ ಕತ್ರಿ ಆಯ್ತು, ಕಟ್ ಆಯ್ತು, ಒಳಗೋಯ್ತು. ಒಳಗೋದ ನಂತರ ಈ ರೀತಿಯಲ್ಲಿ ಯಾರೊಬ್ಬರ ತಂದೆಯವ್ರ ಬಗ್ಗೆ ಏನಕ್ಕೆ ಮಾತಾಡ್ಬೇಕು? ನಮ್ಮ ಬಗ್ಗೆ ಮಾತಾಡ್ಲಿ, ನಾವೇನ್ ಅಭ್ಯಂತರ ಇಲ್ಲ. ಏನೋ ಜೀರ್ಣ ಮಾಡ್ಕೊಳ್ಳೋಣ. ಕಾರ್ಯಕ್ರಮದಲ್ಲಿ ಇಲ್ದೇ ಇದ್ದವರು ತಂದೆಯವ್ರ ಬಗ್ಗೆ ಎಲ್ಲ ಮಾತಾಡೋದು ಯಾವ ಮಟ್ಟಕ್ಕೆ ಸೂಕ್ತ ಅಂತ ಹೇಳಿ. ಬಟ್ ಅವ್ರಿಗೂ ಒಂದು ನಿರೀಕ್ಷೆ ಇರುತ್ತಲ್ವಾ, ಸಚಿವರು ಹಿರಿಯರು. ಸೊ ಅವ್ರಿಗೂ ಕೂಡ ಟೇಪ್ ಕಟ್ಟಿಂಗ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತ. ನಾನು ಇವಾಗೂ ಕೂಡ ಅವ್ರನ್ನ ನಾನು ಬಹುವಚನದಲ್ಲೇ ಮಾತಾಡ್ತಾ ಇದೀನಿ. ಗೌರವ ಕೊಟ್ಟೆ ಮಾತಾಡ್ತಾ ಇದೀನಿ, ಗೌರವ ಕೊಟ್ಟೆ ನುಡಿತಾ ಇದೀನಿ. ನಾವು ಯಾರಿಗೂ ಕೂಡ ಗೌರವ ಕೊಡದೆ ನಾವು ಯಾವತ್ತೂ ನಡ್ಕೊಂಡೂ ಇಲ್ಲ. ಅಂದ್ರೆ ಪ್ರೋಟೋಕಾಲ್ ಪ್ರಕಾರ ನಾವು ಫಾಲೋ ಮಾಡೋಣ. ಇದು ಹಿರಿಯತನ ಅಂತಂದ್ರೆ ಇದು ಪ್ರಜಾಪ್ರಭುತ್ವದಲ್ಲಿ ಕಿರಿಯತನ ನೋಡುತ್ತಾ ಏನು ಸ್ಥಾನಮಾನಗಳಿರುತ್ತೆ, ಸ್ಥಾನಮಾನಗಳ ಪ್ರಕಾರ ನಡ್ಕೊಳ್ಬೇಕಾದಂತ ಇದು ಪದ್ಧತಿ ಅಷ್ಟೇನೆ. ಹಿರಿಯರು ಅನ್ನಂಥದ್ದು ಇದೆಯಪ್ಪ, ನೀವ್ ಹೇಳಿ, ಇದೆಯಾ ಇದು ಸಂವಿಧಾನದಲ್ಲಿ? ಸಿಎಂ ಒಂದ್ 30-40 ವರ್ಷ ಆಗಿರ್ಬೋದು, ಸೀನಿಯರ್ ಮೆಂಬರ್ 80-70 ವರ್ಷ ಆಗಿರ್ಬೋದು, ಮುಖ್ಯಮಂತ್ರಿಗಳೇ ಅಂತಾನೆ ಕರಿಬೇಕಾಗುತ್ತೆ. ಕರೆಕ್ಟ್. ಯಾವ್ದಕ್ ಶುರು ಆಯ್ತು ಶರತ್ ಬಚ್ಚೇಗೌಡ್ರೆ ಇದು? ಈಗ ಮೇಡಮ್ ಕಾರ್ಯಕ್ರಮ ಇದ್ದಿದ್ದು 10 ಗಂಟೆಗೆ. ನಾವು ಸುಮಾರು ಹೊತ್ತು ಕಾತು ಅವ್ರು ಬರೋರ್ಗು ನಾವು 10 ಗಂಟೆ ಕಾರ್ಯಕ್ರಮ ಇದ್ರು ಕೂಡ 11 ಗಂಟೆಗೆ ಸಚಿವರು ಬಂದ್ರು. 11 ಗಂಟೆವರೆಗೂ ಕೂಡ ನಾವು ಕಾತಲ್ಲಿ ನಿಂತಿದ್ವಿ ಹೊರಗಡೆನೆ. ಆ ರೀತಿಯಲ್ಲಿ ನಾವೇನಾದ್ರು ಅವಮಾನ ಮಾಡ್ಬೇಕು, ಅವ್ರನ್ನ ಬಿಟ್ಟು ಹೋಗ್ಬೇಕು, ಅವ್ರು ಇಲ್ದೇ ಇರ್ಬೇಕು ಅಂತ ಹೇಳಿದ್ರೆ ಅಷ್ಟೊತ್ತಿಗೆ ನಾವೇ ಟೈಮ್ ಪ್ರಕಾರ ಆಗಿದೆ, ಟೇಪ್ ಕಟ್ ಮಾಡ್ರಿ ಹೋಗೋಣ ಅಂತ ಹೋಗ್ಬೋದಿತ್ತು. ನಾವು ಕಾತ್ವಿ, ನಾವು ತಾಳ್ಮೆಯಿಂದ ಇದ್ವಿ ಅಲ್ಲಿ. ನಾವೇನಾದ್ರೂ ಉದ್ದೇಶಪೂರ್ವಕವಾಗಿ ಅಲ್ಲಿ ಹೋಗಿ ತೊಂದರೆ ಮಾಡ್ಬೇಕು ಅಥವಾ ಉದ್ದೇಶಪೂರ್ವಕವಾಗಿ ಅಲ್ಲಿ ಹೋಗಿ ನಾವೇನಾದ್ರು ಒಂದು ಗೊಂದಲ ಸೃಷ್ಟಿ ಮಾಡ್ಬೇಕು ಅಂತ ಹೇಳಿದ್ರೆ 10 ಗಂಟೆ ಏನ್ ಟೈಮ್ ಹಾಕಿತ್ತು ಸರ್ಕಾರ ಕೊಟ್ಟಿಟ್ಟೆ 10 ಗಂಟೆಗೆ ನಾವು ಓಪನ್ ಮಾಡಿ ನಾನು ಹೋಗ್ಬೋದಿತ್ತು. ನಾನು ಕಾತಿದ್ದೀನಿ, ತಾಳ್ಮೆ ಇದೀನಿ. ನಮ್ಮ ಕಾರ್ಯಕರ್ತರು, ಜೊತೆ ಇದ್ದಂತ ಮುಖಂಡರು, ಗ್ರಾಮಸ್ಥರು ಎಲ್ಲರೂ ಕೂಡ ಅಲ್ಲಿ ಕಾತ್ಕೊಂಡು ಅವ್ರು ಬರೋರ್ಗು ನಾವು ಕಾತಿದ್ವಿ. ಇದು ನಾವು ಕೊಟ್ಟಿದ್ ಗೌರವ ತಾನೇ ಇದು. ಅಲ್ಲ ಬಚ್ಚೇಗೌಡ್ರೆ, ನನ್ನ ಪ್ರಶ್ನೆ, ನೀವು ಟೇಪ್ ಕಟ್ಟಿಂಗ್ ಮಾಡೋ ಟೈಮಲ್ಲಿ ಅವರು ಕಟ್ ಮಾಡ್ತಾರೋ ಇಲ್ವೋ ಅಥವಾ ನೀವು ಒಬ್ಬರೇ ಮಾಡ್ತೀರಾ ಅಂತ? ಅವರು ಕಟ್ ಮಾಡ್ತಾರೆ. ನನ್ನ ಪಕ್ಕನೇ ನಿಂತಿದ್ದಾರೆ ನೋಡಿ ಫೋಟೋ ಅಲ್ಲಿ. ನಿಂತಿದ್ದಾರೆ, ಬಟ್ ಆ ಟೈಮಲ್ಲಿ ನಿಮ್ಮನ್ನ ದಿಟ್ಟಿಸ್ ನೋಡ್ತಾರೆ ಅವರು. ಅದು ನಮ್ಗೆ ಯಾವ ಉದ್ದೇಶ ಅಂತ ನಮಗ್ ಗೊತ್ತಿಲ್ಲ ಮೇಡಮ್. ಅಂದ್ರೆ ನೀವಿಬ್ರು ಸೇರ್ಕೊಂಡೆ ಟೇಪ್ ಕಟ್ಟಿಂಗ್ ಮಾಡಿದೀರಾ? ಹೌದು, ಅವ್ರ ಕಾತಿನೇ ನಾನು ಟೇಪ್ ಕಟ್ ಮಾಡ್ರು. 11 ಗಂಟೆಗೆ 10 ಗಂಟೆ ಇದ್ದಿದ್ದ ಕಾರ್ಯಕ್ರಮಕ್ಕೆ 11 ಗಂಟೆಗೆ ಬರ್ತಾರೆ. ಕಾತಿದೀವಿ 1 ಗಂಟೆ. ನಾವು ನಮ್ಮ ಕೆಲಸಗಳು ಬೇರೆ ಬೇರೆ ಇದ್ರು ಕೂಡ ಅವ್ರ ಕಾತಿನೇ ಪ್ರೋಗ್ರಾಮ್ ನಾವು ಮುಂದುವರಿಸಿದೀವಿ. ಆ ರೀತಿಯಲ್ಲಿ ಏನಾದ್ರು ನಾನೇ ಕಟ್ ಮಾಡ್ಬಿಟ್ಟು ನಾನು ಮೊದಲು ಹೆಜ್ಜೆ ಇಟ್ಬಿಡ್ಬೇಕಂದ್ರೆ 10 ಗಂಟೆಗೆ ನಾನು ಬಂದಿದ್ದೀನಿ, ಕಟ್ ಮಾಡಿ ಟೇಪ್ ನಾನು ಬೋದಿತ್ತು. ಅಲ್ಲಿ ಕಾರ್ಯಕರ್ತರು ಕೂಡ ಗರಂ ಆಗ್ತಾರೆ ಬಚ್ಚೇಗೌಡ್ರೆ ಆ ಟೈಮಲ್ಲಿ. ಹೌದು. ಏನಾಯ್ತು? ಅವ್ರನ್ನ ಸಮಾಧಾನ ಪಡಿಸೋ ಪ್ರಯತ್ನ ಪಟ್ಟಿದ್ದೀರಾ ನೀವು? ಅವ್ರ ಕಾರ್ಯಕರ್ತರಿಗೆ ನಾನು ಪ್ರಶ್ನೆ ಮಾಡ್ತೀನಿ. ಅವ್ರ ಕಾರ್ಯಕರ್ತರನ್ನೇ ಒಬ್ಬರನ್ನ, ನಿಮ್ ತಂದೆ ನಿಂಗಂದ್ರೆ ನೀನ್ ಒಪ್ಕೊಂತೀಯಪ್ಪ? ನಿಮ್ ತಂದೆನ ಯಾರಾದ್ರೂ ಬೈದ್ರೆ ನೀನ್ ಒಪ್ಕೊಂತೀಯ? ನೀನ್ ಸುಮ್ನೆ ನೋಡ್ಕೊಂಡಿರ್ತೀಯಾ ಅನ್ನೋದ್ ಬಿಟ್ರೆ ಇನ್ನೇನು ಬೇರೆ ಗರಂ ಆಗೋದು ಇನ್ನೊಂದೇನೋ ಆಗೋದು ಯಾವುದೂ ಇಲ್ಲ. ಇದು ಅವರು ತೇಜೋವಧೆ ನಮ್ಗೆ ಮಾಡಂತ ಒಂದು ಮಾತಾಡಿದ್ರಿಂದ ಈಗ ಆಗಿದ್ ಬೆಳವಣಿಗೆ ಬಿಟ್ರೆ ಬೇರೆ ಏನೂ ಇಲ್ಲ. ನಿಮ್ಮಿಬ್ರಿಗೂ ಕೂಡ ಪ್ರತಿಷ್ಠೆಯ ಕಣ ಇದು ಹೊಸಕೋಟೆ. ಹಿಂದಿಂದಲೂ ಕೂಡ ಎಲೆಕ್ಷನ್ ಟೈಮಲ್ಲಿ ಏನೆಲ್ಲ ಆಗಿದೆ ಅಂತ ಎಲ್ಲರೂ ಕೂಡ ನೋಡಿದ್ದೀವಿ. ಸೊ ಈ ರೀತಿ ಪದೇ ಪದೇ ಘರ್ಷಣೆಗಳು ಆಗ್ತಾನೆ ಇರುತ್ತೆ. ಇದು ಮುಂಬರುವ ದಿನದಲ್ಲಿ ಯಾವ ಸ್ವರೂಪ ಪಡ್ಕೊಳ್ಳುತ್ತೆ ಅಂತ? ಯಾವ ಸ್ವರೂಪನೂ ಪಡ್ಕೊಳ್ಳೋದಿಲ್ಲ ಮೇಡಮ್. ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನಾವು ಮೊನ್ನೆ ಒಂದು ಮೇಕ್ ಶಿಫ್ಟ್ ಆಸ್ಪತ್ರೆಯನ್ನು ಮಾಡಿದ್ವಿ, ಪೊಲೀಸ್ ಸ್ಟೇಷನ್ ಉದ್ಘಾಟನೆ ಮಾಡಿದ್ವಿ. ಪ್ರೋಟೋಕಾಲ್ ಪ್ರಕಾರ ಆ ಸಂದರ್ಭದಲ್ಲಿ ಅವ್ರಿಗೆ ಏನು ಅವಕಾಶ ಇತ್ತು ಅವಕ್ಕೆಲ್ಲಕ್ಕೂ ಕೂಡ ನಾವು ಸರಿದುಕೊಂಡು ಯಾವ ತರ ಮಾಡ್ಬೇಕೋ ನಾವು ಮಾಡ್ತೀವಿ. ನಾನು ಏನ್ ಬೇಗ 2 ವೀಕ್ಸ್ ಬ್ಯಾಕ್ ಅಥವಾ ಮೇ ಬಿ ಅರೌಂಡ್ 2 ವೀಕ್ಸ್ ಬ್ಯಾಕ್ ಮೇಕ್ ಶಿಫ್ಟ್ ಆಸ್ಪತ್ರೆ ಮತ್ತೆ ಒಂದು ಪೊಲೀಸ್ ಸ್ಟೇಷನ್ ಉದ್ಘಾಟನೆ ಆಗುತ್ತೆ. ಅದ್ರಲ್ಲಿ ನೋಡಿ ನೀವೇನಾದ್ರು ಆಯ್ತಾ? ನಾನಿಲ್ಲ, ಪ್ರೋಟೋಕಾಲ್ ಇರೋದು ನಾನು ಫಾಲೋ ಮಾಡ್ತೀನಿ, ನಂದೇನು ಅಭ್ಯಂತರ ಇಲ್ಲ. ಈ ಹಿಂದಿನ ಎಲೆಕ್ಷನ್ ಅಲ್ಲಿ ತಾವು ಬಿಜೆಪಿಯಿಂದ ಸ್ಪರ್ಧಿಸಬೇಕು ಅನ್ಕೊಂಡಿದ್ರಿ, ಆದ್ರೆ ಟಿಕೆಟ್ ಸಿಗ್ಲಿಲ್ಲ. ಆದ್ರೆ ಪಕ್ಷೇತರರಾಗಿ ನೀವು ಕಣದಲ್ಲಿ ಇದ್ದು ಗೆದ್ದು ಬೀಗಿದ್ರಿ. ಸೊ ಆ ಕೋಪ, ಆ ಇನ್ಸೆಕ್ಯೂರಿಟಿ MTB ನಾಗರಾಜ್ ಅವ್ರಿಗೆ ಇದೆಯಾ ಅಂತ? ಎದ್ ಕಾಣುತ್ತೆ ಮೇಡಮ್. ಅದು ಅಸ್ತಿತ್ವನ ಕ್ಷೇತ್ರದಲ್ಲಿ ಕಳ್ಕೊಳ್ತಾ ಇದೀವನಂತ ನೀವೇನ್ ಇನ್ಸೆಕ್ಯೂರಿಟಿ ಅನ್ನೋ ಪದ ಬಳಸಿದ್ರಿ, ಅದು ಎದ್ ಕಾಣ್ತಾ ಇದೆ. ಅದು
ಓಕೆ 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 ಸೊ ಅದೇ ಒಂದು ರೀಸನ್ ಸರ್ ಹೇಳಿ ಮಾತಾಡಿ ಸರ್. ಅದರಿಂದಾನೇ ಈ ರೀತಿಯಾದಂತ ಘರ್ಷಣೆಗಳು ಇವನ್ನೆಲ್ಲ ಕೂಡ ಉದ್ಭವ ಮಾಡೋಂಥದ್ದು. ಇಲ್ದಿದ್ರೆ ನಮ್ಮ ತಾಲೂಕಲ್ಲಿ ಶಾಂತಿಯುತವಾದಂತ ವಾತಾವರಣ ಇದೆ, ನೀಟಾಗಿ ನಡ್ಕೊಂಡು ಹೋಗ್ತಾ ಇದೆ. ಅಭಿವೃದ್ಧಿಗಳನ್ನ ಎಲ್ಲರ ಜೊತೆಗೆ ಮಾಡೋಣ, ನಮ್ದೇನು ಅಭ್ಯಂತರ ಇಲ್ಲ. ಸೊ ಅದೇ ಕಾರಣಕ್ಕೆ ಈ ರೀತಿ ಪದೇ 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 ಆಗ್ತಿರುತ್ತೆ, ಆ ಇನ್ಸೆಕ್ಯೂರಿಟಿ ಇರೋದ್ರಿಂದನೇ. ನಿಜ ಮೇಡಮ್, ಟ್ರೂ. ಓಕೆ ಓಕೆ. ಇನ್ನು ಕಾರ್ಯಕರ್ತರ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಸರ್ ಇದು? ಮೇಡಮ್, ಇವಾಗ ನೀವು ನೋಡ್ತಾ ಇದ್ದೀರಾ, ಬಿಜೆಪಿನ ಒಂದು ಪ್ರಯತ್ನ ಏನಿದೆ, ನಮ್ಮಲ್ಲಿರ್ತಕ್ಕಂಥ ಶಾಂತಿ ಮತ್ತೆ ಒಗ್ಗಟ್ಟನ್ನ ಒಳಕ್ ಮೂಡಿಸಂತದ್ದೇ ನಡೀತಿರ್ತಕ್ಕಂಥ ಬೆಳವಣಿಗೆಗಳು. ಅದನ್ನೇ ಇವರು ನಮ್ಮ ತಾಲೂಕಲ್ಲಿ ಕೂಡ ಪಾಲನೆ ಮಾಡ್ತಾ ಇದ್ದಾರೆ. ಶಾಂತಿಯಿಂದ ಒಗ್ಗಟ್ಟಾಗಿರ್ಬಾರ್ದು, ಒಡಕಿರ್ಬೇಕು, ಘರ್ಷಣೆ ಇರಬೇಕು, ಜಗಳ ಇರಬೇಕು, ಎರಡು ಗುಂಪು ಇರಬೇಕು ಅನ್ನೋಂಥದ್ದು ನಡೀತಾ ಇದೆ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಸರಿಯಾಗಿ ತಗೊಂಡು ಹೋಗೋಣ ಅಂತ ಪ್ರಯತ್ನದಲ್ಲಿ ನಾವು ಮುಂದುವರಿತಾ ಇದ್ದೀವಿ ಮೇಡಮ್. ಓಕೆ ಓಕೆ ಶರತ್ ಬಚ್ಚೇಗೌಡ ಅವರೇ, ಧನ್ಯವಾದ ಇಷ್ಟೊತ್ತು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನ್ಯೂಸ್.